ಹೃದಯಾಘಾತದ ಸಂಬಂಧ ವರದಿ ಬಂತಂತೆ. 28 ವರ್ಷದ ಮೈಸೂರಿನಲ್ಲಿ ಯುವಕ, ಅಂದರೆ ಇವತ್ತು ಎಷ್ಟು ಆಗಿದೆ, 5 ಜನ ಸತ್ತಿದ್ದಾರೆ, ಡ್ಯಾಶ್ ಆಗಿದೆ. ಹಾಸನದಕ್ಕೆ ಮಾತ್ರ ಒಂದು ವರದಿ ಕೊಟ್ಟಿದ್ದಾರಂತೆ ಜಯದೇವ ಆಸ್ಪತ್ರೆಯವರು. ಆರೋಗ್ಯ ಮಂತ್ರಿಗಳು ಸಲ್ಲಿಸ್ಬಿಟ್ಟಿದ್ದಾರೆ. ಆರೋಗ್ಯ ಮಂತ್ರಿಗಳು ಅದನ್ನೆಲ್ಲ ವಿವರ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಬಿಚ್ಚಿ ಬೀಳಿಸೋ ಸುದ್ದಿ ಅಂತೆ. ಏನದು, 33% ಕ್ಯಾಬ್ ಡ್ರೈವರ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆಯಂತೆ ವಾಯುಮಾಲಿನ್ಯದಿಂದ. ಆಟೋ ಮತ್ತು ಕ್ಯಾಬ್ ಡ್ರೈವರ್. ಏಕೆ ವಾಯುಮಾಲಿನ್ಯಕ್ಕೆ ಅವರಿಬ್ಬರೇ ಎಕ್ಸ್ಪೋಸ್ಡ್? ಹೆಚ್ಚು ಹೊರಗಿರ್ತಾರೆ, ಹೊರಗಡೆ ಊಟ ತಿಂತಾರೆ. BTS ಬಸ್ ಡ್ರೈವರ್ಗಳೇನು? ಅವ್ರುಗಳು ಸೇರಿದಂತೆ ಚಾಲಕರು ಅಂತಲೂ ಹೇಳಿದ್ದಾರೆ ಸರ್. ಎಲ್ಲಿ ಹೇಳಿದ್ದಾರೆ? ಇಲ್ಲಿ ಹೇಳಿಲ್ವಲ್ಲ. ಇಲ್ಲಿ BMTC ಬಸ್ ಆಯಿತು. ಟ್ರಾಫಿಕ್ ಪೊಲೀಸ್ಗಿಂತ ಯಾವನಾದರೂ ಎಷ್ಟು ಎಕ್ಸ್ಪೋಜರ್ಲಿದ್ದಾನ? ಯಾವನಾದರೂ ಇದ್ದಾನ? ಯಾಕೆ ಅವ್ರು ಬೇಡವಾ? ಅವ್ರನ್ನ ಅಧ್ಯಯನಕ್ಕೆ ಸೇರಿಸ್ಕೊಂಡಿಲ್ವಾ? ಚೆಚ್ಕೋಬೇಕು ನಿಮ್ಮ ಹತ್ರ. ಬಟ್ ನೀವು ಸರ್ಕಾರ ವರದಿ ಕೊಟ್ಟ ಮೇಲೆ ಹೇಳಬೇಕಲ್ಲ. ಮೇ ಜೂನ್ ತಿಂಗಳಲ್ಲಿ 24 ಸಾವಂತೆ. ನೀವು ಎಷ್ಟು ಸಾವು ಬೇಕಾದ್ರೂ ಇಟ್ಕೋಬೋದು. ದಿ ಕಮಿಟಿನವರು ಹಾಸನದಲ್ಲಿ 45 ದಿನದಲ್ಲಿ 40 ಸಾವಾಗಿದೆ ಅಂತನೋ 42 ಆಗಿದೆ ಅಂತನೋ ಇನ್ನೊಂದು ಲೆಕ್ಕ ಇದೆ. ಅದರಲ್ಲಿ 6 ಅನುವಂಶೀಯತೆ, 3 ಗುಂಡು, 2 ಸಿಗರೇಟು, 3 ಪ್ರಾಬ್ಲಮ್ ಇತ್ತು, ಬೇರೆ ಪ್ರಾಬ್ಲಮ್ ಕಿಡ್ನಿ ಅಂತ ಕಿತ್ತಾಕ್ಬಿಟ್ಟು 24 ಅಂತ 10 ಇಟ್ಕೋಬೋದಿತ್ತು. ಕೊಡಕ್ಕೇನು ಕಷ್ಟ? ಅದಕ್ಕೆ ಕೇಳೋರು ಯಾರು? 10 ಇಟ್ಕೊಂಡಿದ್ರು ಆಗ್ತಿತ್ತಪ್ಪ ಈ ವರದಿ. ರೇ ಯಾವನಿಗೆ ಬೇಕು ನಿಮ್ಮ ವರದಿ? ನಮ್ಗೆ ಈಗಲೂ ಉತ್ತರ ಕೊಡಬೇಕಾದ್ರೆ ಅದು ಕೊಡೋಕ್ಕಾದ್ರೆ ಕೊಡ್ರಿ, ಇದ್ರೆ ಖಾಲಿ ಮಾಡ್ರಿ. ನಮಗೆ ಬೇಕಾಗಿದ್ದು ನಾವು ತೋರಿಸ್ತೀವಿ ಹೆಂಗೆ ಸಾಯ್ತಿದ್ದಾರೆ ಜನ ಅಂತ. ನಿಮ್ಮ ಸರ್ಕಾರ ಉತ್ತರ ಕೊಡಲೇಬೇಕಾದ ದಿನ ಬರುತ್ತಾಗ. ಸುಮ್ಮನೆ ಆಯ್ತಪ್ಪ. 24 ಜನ ಅಂತೆ ಒಟ್ಟು ಮೇ ಜೂನ್ ತಿಂಗಳಲ್ಲಿ. ಅದನ್ನೇ ಇಳಿಸ್ಬಿಟ್ರು ಕೆಳಕ್ಕೆ. ಟೋಟಲ್ ನಂಬರೇ. ಟಿಪಿಕಲ್ ಗೌರ್ನಮೆಂಟಿನ ಕಚಡ ಕೆಲಸ ಇದು. ಟಿಪಿಕಲ್. ಹಿಂದೆ BJPಗೆ ಹೇಳ್ತಿದ್ರಿ ಫಿಗರ್ಸನ್ನೆಲ್ಲ ಮೋಸ ಮಾಡಿರೋದು. ಫಿಗರ್ಸ್ ಎಲ್ಲ ಮೋಸ. ನಿಮ್ದೇನೀಗ? ಏನು ಸತ್ಯವಂತರ ಮೊಮ್ಮಕ್ಕಳು ನೀವೆಲ್ಲ. ಈಗ ಹೃದಯಾಘಾತದಿಂದ 10 ಜನ ಮಾತ್ರ. ಯಾಕೆ 2-3 ಆಗಿರ್ಬೇಕಷ್ಟೇ ಅಲ್ಲಿ, ಅಷ್ಟೇ. ಇದು ರಾಂಗ್ ಇದೆ. ಮತ್ತೆ ನಾವು ಕೊಡ್ತಾ ಇರೋ ಸುದ್ದಿಯಲ್ಲಿ ಕಾಣಿಸ್ತಾ ತಪ್ಪದು. ಯಾರು ಸುದ್ದಿ? ನೀವು TRPಗೆ ಜನನ್ ಸಾಯಿಸ್ತಾ ಇದ್ದೀರಿ. ಟಿವಿನಲ್ಲಿ TRPಗೆ ಸಾಯಿಸ್ತಿದ್ದೀರಿ. ನಮಗೆ ಅವ್ರನ್ನ ಜನರನ್ನ ಎದುರಿಸೋದು TRP ಹೆದರಿಸ್ತಾ ಇದ್ದೀರಿ ಜನನ್ನ. ಕಂಟಿನ್ಯೂಸ್ ಆಗಿ ತೋರಿಸ್ಬೇಕು ಸಾವುಗಳನ್ನ. ಇನ್ನು ಮೇಲೆ ಜನಕ್ಕೆ ಬಿಟ್ಬಿಡ್ಬೇಕು. ತೀರ್ಮಾನ ಮಾಡ್ಕೊಳ್ಳಿ. ನಿಮ್ಮ ಘನತೆ ವೆತ್ತ ಸರ್ಕಾರದ ಗ್ರಾಚಾರ ಹೋಗಿ ಸೇರ್ಕೊಂಡು ನೀವು ಮಾಡ್ಕೊಳ್ಳಿ ಅಂತ. BP, ಬೊಜ್ಜು, ಮದ್ಯಪಾನ. ಈ ಕೊಟ್ಟಿರೋ ವರದಿ ಪಟ್ಟಿರೋ ಡಾಕ್ಟ್ರ್ ನನಗೆ ಹೇಳಲಪ್ಪ, ಇದು ಪ್ರೀ ಕರೋನಾನಲ್ಲಿ ಇರಲಿಲ್ಲ ಹಂಗಾರೆ ಅಂತ, ಅಥವಾ ಪೋಸ್ಟ್ ಕರೋನಾನಲ್ಲಿ ಇದು ಜನರಲ್ ಜಾಸ್ತಿ ಆಗಿದೆ ಅನ್ನೋಕ್ಕೆ ನನಗೇನಾದ್ರು ಒಂದು ಡಾಟಾ ಕೊಡ್ಲಪ್ಪ ಹಂಗಾರೆ. ಯು ಹ್ಯಾವ್ ಟು ಪ್ರೂವ್ ಇಟ್ ಅನ್ಲೆಸ್ ಯು ಹ್ಯಾವ್ ಎ ಸ್ಟಡಿ. BP ರೈಸ್ ಆಯಿತು, ಬೊಜ್ಜು ರೈಸ್ ಆಯಿತು, ಮದ್ಯಪಾನ ರೈಸ್ ಆಯಿತು ಅನ್ನೋಕ್ಕೆ. ಈ ಹಿಂದೆನೂ ಇತ್ತು, ಈಗಲೂ ಇದೆ ಅಂತ 2021 ವರದಿ ಈಗಲೂ ಇದೆ, ನಮಗೆ ಗೊತ್ತು. ಪೋಸ್ಟ್ ಕರೋನಾ ಇದು ರೈಸ್ ಆಗಿದೆ ಅಂತ ಕೊಡಿ. ಹಿಂದೆ ಇದ್ದಿದ್ದಷ್ಟೇ ಇದ್ರದ್ದು ಯಾಕೆ ಬಂದ್ಬೇಕು ಈಗ ಸಾವುಗೆ? ಈ ಥರದ ಸಾವುಗಳು 24ರಲ್ಲಿ 4 ಜನ ಬೇರೆ ಬೇರೆ ಕಾಯಿಲೆಯಿಂದ. 4 ಅಲ್ಲ, ಆಕ್ಚುಲಿ 23 ಜನ ಬೇರೆ ಬೇರೆ ಕಾಯಿಲೆಯಿಂದ ಸತ್ತಿರೋದು. ಇನ್ನು ಉಳಿದದ್ದು ಒಂದೇ. 10 ಜನರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಅವ್ರು ಎಂದಿದ್ರು ಸಾಯ್ಬೇಕಾಗಿತ್ತು, ಸತ್ತಿದ್ದಾರೆ ಅಷ್ಟೇ. 20 ಸಾವುಗಳಿಗೆ ಕಾರಣ 75% ಹೇಳ್ಬೋದು, ಒಂದು 25% ಹೇಳೋಕ್ಕಾಗಲ್ಲ. ಚಿಕ್ಕ ವಯಸ್ಸಿನವ್ರಿಗೊಂದು 7 ಜನ ಸಾವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಹೆಚ್ಚು ಅಂತ ನಮಗೆ ಕಂಡು ಬರ್ತಿಲ್ಲ. ಅದೇ ಈ ನಂಬರ್ನ ನೀವು ಹಿಂಗೆ ಮಾಡ್ಕೊಂಬಿಟ್ಟ ಮೇಲೆ ಕಡಿಮೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಜನ ಸತ್ತೇ ಇಲ್ಲ ಅಂತಲೂ ಮಾಡ್ಕೋಬೋದು, 0 ಮಾಡಿಬಿಟ್ಟು. ಡಾಕ್ಟ್ರುಗಳು ನೀವು ಹಿಂಗೆ ವರದಿ ಕೊಟ್ಟರೆ ಜನ ಗಾಬರಿಯಿಂದ ಹೊರಕ್ಕೆ ಬರ್ತಾರ ನಿಮ್ಮ ವರದಿ ಹಿಡ್ಕೊಂಡು? ಆಮೇಲೆ ಇದು ಮುಚ್ಚಿಟ್ಕೊಳ್ಳೋದು ಏನಿದೆ? ಏನಿಲ್ಲ. ನಿಮಗೆ ಯಾಕೆ ಅಂತ ಹೇಳ್ತೀನಿ. ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಯಾಕೆ ಆಗ್ತಿದೆ. ಅದನ್ನು ಹೇಳಿದ್ರೆ ನಮ್ಮನೇಲಿ ಬಕ್ರ ಅನ್ಕೊಂಡ್ಬಿಡ್ತಾರೋ ಜನ ಅಂತ ಏನೋ ಒಂದು ಪೋಣಿಸಿ ಬಿಡ್ತಾ ಇದ್ದೀರಿ ರೈಲನ್ನು. ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಯಾಕಾಗ್ತಿದೆ, ಏನಿದು ಅಂತ. ನಾವು ಕೇಳ್ತಿರೋ ಸ್ಪೆಸಿಫಿಕ್, ಜನಕ್ಕೆ ಬೇಕಾಗಿರೋ ಸ್ಪೆಸಿಫಿಕ್ ಆನ್ಸರ್ ಅಷ್ಟೇ. ಸುಮ್ಮನೆ ಬುರುಡೆ ಟ್ಯಾಕ್ಸಿ, ಕ್ಯಾಬು ಅಂತ. ಅದಕ್ಕೆ ಕೇಳಿದ್ದು, ಬೆಂಗಳೂರು ಮಹಾನಗರದಲ್ಲಿ ಟ್ರಾಫಿಕ್ ಪೊಲೀಸ್ಗಿಂತ ಬೇಕೇ? ಅದನ್ನು ಹೇಳಿ ಯಾರಾದ್ರೆ. ಈಗ ಬೇಕಾ ಹೇಳಪ್ಪ ನೋಡೋಣ, ಯಾರೊಬ್ರು ಸುಮ್ಮನೆ. ಎಸ್
ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಅಧಿಕಾರಿಗಳು ಬೆಳಂಬೆಳಗ್ಗೆ ಶಾಕ್ ಕೊಟ್ಟರು. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಉಲ್ಲಂಘನೆ ಆರೋಪದಡಿಯಲ್ಲಿ ಸುಬ್ಬಾರೆಡ್ಡಿ ಮನೆ, ಕಚೇರಿ, ಕುಟುಂಬಸ್ಥರ ನಿವಾಸ ಸೇರಿ ಒಟ್ಟು 5 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಮಲೇಷ್ಯಾದಲ್ಲಿ ಆರ್ಥಿಕ ವ್ಯವಹಾರ ಹೊಂದಿರುವ ಸುಬ್ಬಾರೆಡ್ಡಿ ಕುಟುಂಬ ಹೆಸರಲ್ಲಿ ಮನೆ, ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿದ್ದಾರೆ. ಮಲೇಷ್ಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಆಸ್ತಿ ಹೊಂದಿದ್ದಾರೆ. ವಿದೇಶಿ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ ಅಂತ ಭಾರತದಾದ್ಯಂತ 37, ಬೆಂಗಳೂರಿನ 5 ಕಡೆ ಇಡಿ ದಾಳಿ ನಡೆದಿದೆ. ಅಲ್ಲ, ಏನೋ ಇರ್ಬೋದು, ಆಯಿತು, ನೀವು ದಾಳಿ ಮಾಡಿದ್ದೀರಿ, ಅದಕ್ಕೆ ಅವ್ರೇನೋ ಉತ್ತರ ಕೊಟ್ಕೋಬೇಕು, ಕೊಟ್ಕೋತಾರೆ, ಬೇರೆ ವಿಚಾರ. ಬಟ್ ಐಷಾರಾಮ್ ಈಸ್ ಬೇಸಿಕಲಿ ಈಸ್ ಎ ಕಾಂಟ್ರಾಕ್ಟ್ರು, ಅದೇನು ಎಕ್ಸೈಸು, ಅದು ಇದ್ದು ಮಣ್ಣು ಮಸಿ ಏನೇನೋ ಇದೆ ಅವ್ರಿಗೆ. ವಿದೇಶದಲ್ಲಿ ದುಡ್ಡು ಹೂಡಬಾರ್ದು ಅಂತ ಎಲ್ಲರ ಕಾನೂನು ಇದೆಯಾ? ವೈಲೇಷನ್ ಆಗಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬೇಕು. ಈಗ ಅವರು ಎಲ್ಲಿದೆ ಕಾನೂನಲ್ಲಿ? ಅಕೌಂಟ್ ಐಷಾರಾಮಿ ಕಾರ್ ತಗೋಬಾರ್ದು ಅಂತ ಎಲ್ಲಿದೆ? ಯಾಕೆ ಬಿಜೆಪಿಲಿ ಯಾರು ಐಷಾರಾಮಿ ಕಾರೇ ತಗೊಂಡಿಲ್ವಾ? ಅವ್ರ ಮಕ್ಕಳು ಯಾರು ತಗೊಂಡೇ ಇಲ್ವಾ? ಹಂಗಾರೆ ಬಿಜೆಪಿಲಿರೋರು ಯಾರು ಫಾರಿನಲ್ಲಿ ಇನ್ವೆಸ್ಟೇ ಮಾಡಿಲ್ವಾ? ಒಬ್ಬರು ಮಾಡಿಲ್ವಾ? ನನಗೆ ಅರ್ಥ ಆಗ್ತದೆ. ಅನ್ಲೆಸ್ ಇಡಿ ಶೋಸ್ ಹಿಸ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಆರ್ ಫಾಲ್ಟಿ ಅಂತಾನೋ ಇಲ್ಲೀಗಲ್ ಅಂತಾನೋ ಏನಾದ್ರು ತೋರಿಸಿದ್ರೆ ಬೇರೆ ವಿಚಾರ. ಅಲ್ಲಿವರೆಗೂ ವಿ ಕೆನಾಟ್ ಕನ್ಸಿಡರ್ ದಿಸ್ ಆಸ್ ಇದು ತಪ್ಪಾಗೋಗಿದೆ. ಶಶಿ ತರೂರು ಯಾವುದೋ ಮಲಯಾಳಂ ಪೇಪರ್ಗೊಂದು ಆರ್ಟಿಕಲ್ ಬರೆದ್ಬಿಟ್ಟು ಇಂದಿರಾ ಗಾಂಧಿ ಮಾಡಿದ ಕೆಲಸ ಸರ್ವಾಧಿಕಾರಿ ವಿಧಾನ, ಅದು ತುರ್ತು ಪರಿಸ್ಥಿತಿ. ಸಂಜಯ್ ಗಾಂಧಿ ಸಂತಾನರಣ ಚಿಕಿತ್ಸೆ ಎಲ್ಲ ಮಾಡಿಸ್ಬಿಟ್ರು, ಭಾಳ ದೌರ್ಜನ್ಯ ಅವೆಲ್ಲ ಅಂತೆಲ್ಲ ಮಾಡಿ 106 ಮನೆಯೆಲ್ಲ ನೆಲಸಮ ಮಾಡಾಕ್ಬಿಟ್ರು ಆ ಟೈಮಲ್ಲಿ. ಅದು ಡೆಲ್ಲಿನಲ್ಲೆಲ್ಲ ಮಾಡಿದ್ರು ಅಂತೆಲ್ಲ ಭಾರಿ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಇನ್ನು ಬಿಡ್ತಾರೆ ಕಾಂಗ್ರೆಸ್ನವರು? ಕಣ್ಣು ಕೆಂಪಾಗಿದೆ ಅಂತೆ. ಕೆಂಪಿಲ್ಲ, ಬೇರೆ ಯಾವ್ದಾರು ಬಣ್ಣ ಹೇಳಿ. ಕೆಂಪಾಗಿ ಭಾಳ ವರ್ಷ ಆಗೋಯ್ತು. ಬೇರೆ ಯಾವ್ದಾರು ಬಣ್ಣ ಹೇಳಿ, ಒಂದು ಹೊಸ ಬಣ್ಣನ. ಮಾಣಿಕ್ಯಂ ಠಾಕೂರ್ ಅದ್ಯಾರೋ ಕಾಂಗ್ರೆಸ್ ಸಂಸದ, ಸ್ವತಂತ್ರ ಮುಕ್ತವಲ್ಲ, ಇದು ಹಕ್ಕಿ ಈಗ ಗಿಣಿಯಾಗುತ್ತಿದೆ ಅಂತೆಲ್ಲ ಬಿಟ್ಟವ್ರೆ ರೈಲ್ನವರು. ಎಲ್ಲವನಿಗೂ ಗೊತ್ತು ಕಾಂಗ್ರೆಸ್ಸಲ್ಲಿ ಎಲ್ಲವೂ ಗಿಣಿಗಳೇ. ಸಮಯಕ್ಕೆ ಬಂದಾಗ ಅಲ್ಲ, ಹೈಕಮಾಂಡಿಂದ ಹೇಳ್ತಾರೆ ರಾಮ 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 ಅಂದರೆ ಇಲ್ಲೆಲ್ಲ ಸಾಲಾಗಿ ಡೌನ್ ಟು ಕನ್ಯಾಕುಮಾರಿವರೆಗೂ ಕಾಂಗ್ರೆಸ್ನಲ್ಲಿ ರಾಮ 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 ಅನ್ನತ್ವೆ. ಅಲ್ಲಿಂದ ಏನು ಬರುತ್ತೆ ಅಷ್ಟೇ, ಎಲ್ಲ ಗಿಣಿಗಳೇ ಹೇಳ್ಕೊಟ್ಟಿದ್ದು ಹೇಳ್ತಾರೆ. ಇವ್ರಿಗೆ ಹೇಳಿದ್ದಾರೆ, ನಿಮ್ಗೊಂದು ಇಷ್ಟ ಇಲ್ದಿದ್ಮೇಲೆ ತೆಗೆದಾಕ್ರಿ, ಅಥವಾ ಅವರು ಇಷ್ಟ ಇಲ್ದಿದ್ರೆ ಆ ಕಡೆ ಬಿಟ್ಟು ಹೋಗ್ಬೇಕಪ್ಪ. ಒಳಗೆ ಪೌರತ್ವ ನಿಮ್ಮ ಕಾರ್ಯವ್ಯಾಪ್ತಿ ಅಲ್ಲ, ಮತದಾರರ ಪಟ್ಟಿ ಪರಿಷ್ಕರಣೆಯತ್ತ ಗಮನ ಹರಿಸಿ ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಚುನಾವಣಾ ಆಯೋಗದ ನಿರ್ಧಾರವನ್ನು ಪ್ರಶ್ನಿಸಿ ಅರ್ಜಿಯನ್ನು ಹಾಕಲಾಯಿತು. ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಗೆ ಬಂತು. ಆಯಿತು, ಆಧಾರ್ ಕಾರ್ಡನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡ್ದು ಪರಿಗಣಿಸ್ಬೋದು, ಬಟ್ ಈ ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು ಅಂದರೆ ಎಲ್ಲಿ ಡೌಟ್ ಬರುತ್ತೆ ಅದನ್ನು ಕ್ರಾಸ್ ಚೆಕ್ ಮಾಡೋಕ್ಕೆ ಕಳಿಸ್ಬೇಕು ಹೋಮ್ ಮಿನಿಸ್ಟ್ರಿಗೆ ಆಧಾರ್ ಕಾರ್ಡ್ನ. ಯಾಕಂದರೆ ಭಾಳ ಆಧಾರ್ ಕಾರ್ಡ್ ಬೋಗಸ್ಸು, ಯಾರ್ಯಾರೋ ಮಾಡಿಸ್ಕೊಂಡು ಯಾವನೂ ಅಲ್ಲ. ಕಚಡಗಳು, ಬಾಂಗ್ಲಾದೇಶದಿಂದ ಬಂದಿರೋಂಥ ಕಂತ್ರಿಗಳು ಕಚಡಗಳೇ ಮಾಡಿಸ್ಕೊಂಡಿರೋದೆಲ್ಲ. ಸಿಕ್ಕಿದ್ರು ನನ್ನ ಪ್ರಕಾರ ಡೊನಾಲ್ಡ್ ಟ್ರಂಪ್ ಮಾಡ್ತಾನಲ್ಲ, ಕೈ ಕಾಲು ಎಲ್ಲ ಕಟ್ಟಾಕ್ಬಿಟ್ಟು ರಕ್ತ ಆಗದಿರಂಗೆ ಹಂಗತ್ ಬಿಸಾಕ್ಬೇಕು ತಗೊಂಡೋಗಿ. ಗಾಂಚಲಿ ನೋಡ್ಬೇಕು ನೀವು ಆ ದೇಶದ್ದು. ಅಬಾಬಾ ಏನು ಮಾತುಗಳು. ಅರ್ಧ ಅವರೇ ಹುಡುಕಿ ಹೊಡಿಬೇಕು, ಹಿಡ್ಕೊಂಡು ಅವ್ರಿಗೆ ಮಾತ್ರ ಬಿಡಬಾರ್ದು. ಅವ್ರದ್ದೇ ಇದು ಪ್ರಾಬ್ಲಮ್ ಇದು ಬಿಹಾರಲ್ಲಿ. ಪಶ್ಚಿಮ ಬಂಗಾಳದಿಂದ ಬಂದು ಬಿಹಾರಕ್ಕೆ ಬಂದು ಸೆಟ್ಲ್ ಆಗಿದ್ದಾರೆ ಅಷ್ಟೇ, ತಪ್ಪಿಸ್ಕೊಂಡು ಓಡಾಡೋಕ್ಕೆ. ಸುಪ್ರೀಂ ಕೋರ್ಟ್ಗೆ ಅದೆಲ್ಲ ಬೇಕಾಗಿಲ್ಲ. ಸುಪ್ರೀಂ ಕೋರ್ಟ್ ಪಾತ್ರ ಏನು, ಅಧಿಕಾರ ಯಾರಿಗಿದೆ ಅಂತ ಅವ್ರದ್ದು ತೀರ್ಮಾನ ಇರಲಿ. ಅದು ಹೋಮ್ ಡಿಪಾರ್ಟ್ಮೆಂಟಿನ ತೀರ್ಮಾನ, ಪೌರತ್ವದ್ದು ನಿಮ್ದು ಅಲ್ಲ ಅಂತ. ಅಷ್ಟೇ. ಎಸ್, ರಾಜ್ಯದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಅನುಮತಿ ಕೊಡೋ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಸರ್ಕಾರದ ಮುಂದೆ ಸ್ಟೂಡೆಂಟ್ ಎಲೆಕ್ಷನ್ ಮಾಡೋ ಪ್ರಸ್ತಾಪವೂ ಇದೆ ಅಂತ ಸರ್ಕಾರ ಈ ಬಗ್ಗೆ ಶೀಘ್ರವೇ ನಿರ್ಧಾರ ಮಾಡುತ್ತೆ ಅಂತ ಹೇಳಲಾಗ್ತಿದ್ದು, ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರ ಬರೆದು ಸ್ಟೂಡೆಂಟ್ ಎಲೆಕ್ಷನ್ಗೆ ರಾಜ್ಯದಲ್ಲಿ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ, ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾವ ಸರ್ಕಾರಕ್ಕೂ ಇದರ ಬಗ್ಗೆ ಚಿಂತೆ ಇರಲಿಲ್ಲ. ಯಾವ ಸರ್ಕಾರಕ್ಕೂ ಇದು ಬೇಕೇ ಬೇಕಿತ್ತು ಅಂತ ಅನಿಸಿರಲಿಲ್ಲ. ಬಹುತೇಕ ಕಾಲೇಜುಗಳಿಗೆ ಇದೊಂದು ದೊಡ್ಡ ಭೂತವಾಗಿ ಬರುತ್ತೆ. ಹಲವಾರು ಕಾಲೇಜುಗಳು ನೆಗೆದು ಬಿದ್ದು ಹೋಗತ್ವೆ, ಕ್ಯಾಂಪಸ್ಗಳು ಯುದ್ಧ ಆಗತ್ತೆ, ಸ್ಮೂತಾಗಿ ನಡ್ಕೊಂಡು ಹೋಗ್ತಿರೋ ಭಾಳ ಕೆಲಸಗಳು ಎಗರಿ ಕುಲಿಗೆಟ್ಟು ಹೋಗುತ್ತೆ. ಅದನ್ನೆಲ್ಲ ಲೆಕ್ಕ ಹಿಡದೆ ಮಾಡಿರಲಿಲ್ಲ. ಈಗ ರಾಹುಲ್ ಗಾಂಧಿಯವರು ಪಾಪ ಮಾಡಿಸ್ತಿದಾರಂತೆ, ಮಾಡಲಿ, ಅದು ಪ್ರಜಾಪ್ರಭುತ್ವದ ಮಗದೊಂದು ಹಕ್ಕು ಅಂತ ವಾದ ಮಾಡ್ಬೋದು ನೀವು. ಆಮೇಲೆ ಕ್ಯಾಂಪಸ್ಸಲ್ಲಾಗೋ ಎಲ್ಲ ಅನಾಹುತಗಳಿಗೆ ರಾಹುಲ್ ಗಾಂಧಿನೇ ಜವಾಬ್ದಾರಿನೂ ತಗೊಳ್ಳಿ. ಯಾಕಂದರೆ 100 ಜನ ಇರೋ ಕ್ಯಾಂಪಸ್ಸಲ್ಲಿ 20 ಜನ ಕಂತ್ರಿಗಳು ಕಚಡಗಳಿಂದ ಏನೇನಾಗತ್ತೆ ಅನ್ನೋದು ಉಳಿದಿರೋ 80 ಜನ ಓದಕ್ಕೆ ಬಂದಿರೋ ಮಕ್ಕಳಿಗೆ ಗೊತ್ತಿದೆ. ಅನುಭವಿಸಿರ್ತಾರೆ ಈ 20 ಜನ ಕಚಡಗಳಿಂದ.
ಏನು ಮಾಡ್ತಾರೆ ಅಂತ. ಏನು ರಾಹುಲ್ ಗಾಂಧಿ ಹೇಳಿದ್ಮೇಲೆ ಏನು ಮಾಡ್ಲೇಬೇಕು, ಮತ್ತೇನು ಶಂಕದಿಂದ ಬಂತು ತೀರ್ಥ ಅಲ್ವಾ. ಇದೇ ರಾಹುಲ್ ಗಾಂಧಿ ಅದೇ ಸಿದ್ದರಾಮಯ್ಯನವ್ರಿಗೆ ಕಾಗದ ಬರೆಯೋ ಬದಲು ಕರ್ನಾಟಕದ ಜನತೆಗೆ ಪತ್ರ, ಯಾವನೋ ಒಂದು ಸಿದ್ದರಾಮಯ್ಯನ ಬದಲಾಯಿಸಣೆ ಮಾಡ್ತೀನಿ ಅಂತ ಹೇಳಿದ್ದವನು, ನಾನು ಇಲ್ಲಿಲ್ವಾ ಅಂತ ಬರ್ದಿದ್ದಿದ್ರೆ ನಮಗೆ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಆಗ್ತಿತ್ತು. ಹೌದು, ಪದೇ ಪದೇ ಹೇಳೋಕ್ಕೂ ಇರ್ತಿರ್ಲಿಲ್ಲ. ಎಸ್.